Jakarta Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಮಕ್ಕಳು, ಇವತ್ತಿನ ವಿಡಿಯೋದಲ್ಲಿ ನಾವು SSLC ಎಕ್ಸಾಮ್ 2025 ಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಯಾವೆಲ್ಲ ಅನುರೂಪತಾ ಪ್ರಶ್ನೆಗಳನ್ನ ಕೇಳ್ತಾರೆ ಎನ್ನುವಂಥದ್ದನ್ನ ಇಂಪಾರ್ಟೆಂಟ್ ಆಗಿ ಅವೆಲ್ಲವನ್ನ ಈ ಒಂದು ವಿಡಿಯೋನ ಚರ್ಚೆ ಮಾಡೋಣ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇರುವಂತದ್ದು ಈ ಒಂದು ವಿಡಿಯೋ ಇರಲಿದೆ. ಸೊ ವಿಡಿಯೋವನ್ನು ನಾವು ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ವೀಕ್ಷಿಸಿ. ಈಗಾಗಲೇ ನೀವೆಲ್ಲ ಪ್ರಿಪೇರ್ ಎಕ್ಸಾಮ್ ಮಾಡೆಲ್ 1 ಕ್ವಶನ್ ಪೇಪರ್ 2, 3, 4 ಎಲ್ಲವನ್ನು ಕೂಡ ಬಿಡಿಸಿದ್ರೆ ಅಂತ ಭಾವಿಸ್ಕೊತಿದ್ದೀನಿ. ಸೊ ಕೆಲವೊಂದಿಷ್ಟು ದಿನಗಳು ಉಳಿದಿದ್ದಾವೆ. ಸೊ ಬಹಳಷ್ಟು ಜನ ಪೇರೆಂಟ್ಸ್ ಕೂಡ ನನಗೆ ಫೋನ್ ಅನ್ನ ಮಾಡಿದ್ರು, ಹಾಗೂ ಹಲವಾರು ವಿದ್ಯಾರ್ಥಿಗಳು ಕೂಡ ಕಾಲ್ ಅನ್ನ ಮಾಡಿದ್ರು. ಸರ್, ಇಂಪಾರ್ಟೆಂಟ್ ಆಗಿರುವಂತಹ ಅನುರೂಪತಾ ಪ್ರಶ್ನೆಗಳನ್ನ ಬಿಡ್ರಿ ಅಂತ ಹೇಳಿ. ಸೊ ಮುಖ್ಯ ಪ್ರಶ್ನೆ 2ರಲ್ಲಿ ಅನುರೂಪತಾ ಪ್ರಶ್ನೆಗಳನ್ನ ಕೇಳ್ತಾರೆ. ಅನುರೂಪತಾ ಪ್ರಶ್ನೆಗಳೆಂದರೆ ಏನು ಅಂದ್ರೆ ಮಕ್ಕಳೇ, ನಮ್ಗೆಲ್ಲರೂ ಗೊತ್ತಿರುವಂತೆ ಮೊದಲ 2 ಪದಗಳ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನ ಬರೀಬೇಕಾಗಿರುವಂತದ್ದು ಇರ್ತದೆ. ಸೊ ತಾವುಗಳು ಅದನ್ನ ಆಲ್ರೆಡಿ ಬಿಡಿಸಿದ್ದೀರಾ. ಸೊ ಈ ವರ್ಷ ಇಂಟರ್ನಲ್ ಎಕ್ಸಾಮ್ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಅನುರೂಪತದಿಂದ ಕೇಳಬಹುದು ಎನ್ನುವಂಥದ್ದನ್ನ ಜೊತೆಗೆ ಇನ್ನು ಪಾಠದ ಒಳಗಿನ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅನುರೂಪದಲ್ಲಿ ಅನ್ನೋದು ಎಲ್ಲವನ್ನ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನ ತಪ್ಪದೆ ವೀಕ್ಷಿಸಿ. ಬನ್ನಿ ನಾವು ಅನುರೂಪತಾ ಪ್ರಶ್ನೆಗಳತ್ತ ಸಾಗೋಣ, ಹಾಗೂ ಜೊತೆಗೆ ನೀವು ಕೂಡ ಆನ್ಸರ್ ಮಾಡ್ತಾ ಇರಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಗೊತ್ತಿರುವಂತಹ ಆನ್ಸರ್ ಗಳನ್ನ ಕಮೆಂಟ್ ಅಲ್ಲಿ ಬರೀತಾ ಇರಿ. ಸೊ ಈ ತರ ನಿಮಗೂ ಕೂಡ ಒಂದು ಟೆಸ್ಟ್ ಆಗುತ್ತೆ. ಸೊ ಬನ್ನಿ ತಡ ಮಾಡದೆ ಈ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದ್ರೆ, ಗಿಲ್ಲು ಕಿ ಪ್ರಿಯ ಲತಾ ಸೋನ್ ಜೂಹಿ ಗಿಲ್ಲು ಕಾ ಪ್ರಿಯ ಖಾದ್ಯ ಅಂತ ಕೇಳಿದ್ದಾರೆ. ಸೊ ಮಕ್ಕಳೇ, ನಿಮ್ಗೆ ಎಲ್ಲರೂ ಗೊತ್ತು ಲತಾ ಅಂದ್ರೆ ಏನಾಗಿರುತ್ತೆ, ಬಳ್ಳಿ ಆಗಿರುತ್ತೆ. ಲತಾ ಅಂದ್ರೆ ಏನು ಮಕ್ಕಳೇ, ಬಳ್ಳಿ. ಯಾವ್ದಾಗಿತ್ತು, ಸೋನ್ ಜೂಹಿ ಆಗಿತ್ತು. ಅವ್ರು ಗಿಲ್ಲು ಕಾ ಪ್ರಿಯ ಖಾದ್ಯ, ಗಿಲ್ಲು ಕಾ ಪ್ರಿಯ ಖಾದ್ಯ ಕೋನ್ಸಾ ಥಾ ಎನ್ನುವಂಥದ್ದು. ಖಾದ್ಯ ಅಂದ್ರೆ ಆಹಾರ ಯಾವ್ದಾಗಿತ್ತು? ಕಮೆಂಟ್ ಬಾಕ್ಸ್ ಅಲ್ಲಿ ಅತಿ ಬೇಗನೆ ನೀವು ಏನ್ ಮಾಡಿ, ಕಮೆಂಟ್ ಅನ್ನ ಮಾಡಿ. ಯಾವ್ದಾಗಿತ್ತು? ಬಿಲ್ಕುಲ್ ಸಹಿ ಉತ್ತರ ಕ್ಯಾ ಹೈ, ಗಿಲ್ಲು ಕಾ ಪ್ರಿಯ ಖಾದ್ಯ ಕಾ ಥಾ ಕಾಜು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವುದಾದ್ರೆ, ಗಿಲ್ಲು ಯಹ ಏಕ್ ರೇಖಾಚಿತ್ರ ಹೈ ಕಾಶ್ಮೀರಿ ಸೇಬ್ ಡ್ಯಾಶ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೇಖಾಚಿತ್ರ, ಗಿಲ್ಲುವಿನ ಸಾಹಿತ್ಯದ ವಿಧವನ್ನ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಸಾಹಿತ್ಯದ ವಿಧವನ್ನ ಕೇಳಿದ್ದಾರೆ. ಅದೇ ತರ ಕಾಶ್ಮೀರಿ ಸೇಬ್ ಇದು ಏನಾಗಿದೆ ಸಾಹಿತ್ಯದ ವಿಧದಲ್ಲಿ ಅನ್ನೋದಾದ್ರೆ ಕಮೆಂಟ್ ಅನ್ನು ಮಾಡಿ. ಸೊ ಸಹಿ ಉತ್ತರ ಹೈ ಕಹಾನಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇದೊಂದು ಕಥೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡೋಣ. ಸೇಬ್ ಬೇಚ್ನೆ ವಾಲಾ ಬೇಇಮಾನ್ ನಿಕ್ಲಾ ಅಂತ ಕೊಟ್ಟಿದ್ದಾರೆ. ಬೇಇಮಾನ್ ಅಂದ್ರೆ ಅವನು ಸತ್ಯವನ್ನ ಮಾತಾಡಲಿಲ್ಲ, ಮೋಸ ಮಾಡಿದ. ರೇವಡಿಯಂ ಬೇಚ್ನೆವಾಲ, ಇನ್ನು ಅದೇ ಪಾಠದಲ್ಲಿ ಕಾಶ್ಮೀರಿ ಸೇಬ್ ಪಾಠದಲ್ಲಿ ರೇವಡಿಯಂ ಬೇಚ್ನೆವಾಲನು ಕೂಡ ಇದ್ದ. ಅವನು ಯಾವ ತರ ಇದ್ದ ಅನ್ನೋದನ್ನು ಬರಿಬೇಕಾಗಿತ್ತು. ಸರಿಯಾಗಿರುವಂತಹ ಉತ್ತರ ಏನಾಗಿತ್ತು ಮಕ್ಕಳೇ? ಈಮಾನ್ದಾರ್ ನಿಕ್ಲಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವನ್ನ ನಾವು ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡುವುದಾದ್ರೆ, ಆಧುನಿಕ ಮಾನವ ಕಾ ವಿಶ್ಲೇಷಣೆ. ನೋಡಿ, ನಿಮ್ಮ ಪ್ರಶ್ನೆಯಲ್ಲಿನೂ ಕೂಡ ಸಾಹಿತ್ಯದ ವಿಧವನ್ನ, ಎಲ್ಲ ಪಾಠದ ಸಾಹಿತ್ಯದ ವಿಧ ಕೊನೆಗೆ ನಾನು ಹೇಳಿದ್ದೀನಿ ಯಾವೆಲ್ಲ ಇಂಪಾರ್ಟೆಂಟ್ ಸಾಹಿತ್ಯದ ವಿಧಗಳನ್ನ ಮಾಡಬೇಕು ಅಂತ ಹೇಳಿ. ಜೊತೆಗೆ ಪ್ರತಿಯೊಂದು ಪಾಠ ನಾವು ಏನನ್ನ ಕಲಿತೀವಿ ಅನ್ನೋದನ್ನು ಕೂಡ ನಿಮಗೆ ಓದ್ತಿರ್ಬೇಕಂದ್ರೆ ಮ್ಯಾಕ್ಸಿಮಮ್ ಚಾನ್ಸ್ಗಳು ಇರ್ತವೆ ಅನುರೂಪದಲ್ಲಿ ಇಂಥ ಪ್ರಶ್ನೆ ಕೇಳುವಂಥದ್ದು. ಇಲ್ಲಿ ನೋಡಿ, ಆಧುನಿಕ ಮಾನವ ವಿಶ್ಲೇಷಣೆ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಆಧುನಿಕ ಮಾನವನ ವಿಶ್ಲೇಷಣೆ ಅಭಿನವ ಮನುಷ್ಯ ಪದ್ಯ ಭಾಗದಲ್ಲಿ ಮಾಡಿದ್ದಾರೆ. ಇಸಿ ಪ್ರಕಾರ ಸೆ ಬೇಇಮಾನಿ ಪರ್ ವ್ಯಂಗ್ಯ ಯಾವ ಪಾಠದಲ್ಲಿ ಮಾಡಲಾಗಿದೆ ಆ ಪಾಠದ ಹೆಸರನ್ನು ಬರೀಬೇಕು. ಯಾವ್ದಾಗಿದೆ ಮಕ್ಕಳೇ? ಬಿಲ್ಕುಲ್ ಸಹಿ ಉತ್ತರ ಕ್ಯಾ ಹೈ, ईमानदारों के सम्मेलन ಯಾವ ಒಂದು ಪಾಠದ ಹೆಸರನ್ನ ಬರಿಬೇಕಾಗಿರುವಂತದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡುವುದಾದ್ರೆ, ಬಸಂತ್ ಕಿ ಸಚ್ಚಾಯಿ ಯಹ ಭಿ ಕ್ಯಾ ಹೈ, ಏಕಾಂಕಿ ಹೈ और ईमानदारों के सम्मेलन में ಇದು ಏನಾಗಿದೆ? ಸಾಹಿತ್ಯದ ಯಾವ ವಿಧವಾಗಿದೆ? ಸರಿಯಾಗಿರುವಂತಹ ಉತ್ತರ ವ್ಯಂಗ್ಯ ರಚನಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ईमानदारों के सम्मेलन में ಕೇಳುವಂತ ಚಾನ್ಸಸ್ ಗಳಿದಾವೆ. ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲಿ ಈ ಒಂದು ಪ್ರಶ್ನೆಯನ್ನ 2 ಸಲ ಕೇಳಲಾಗಿದೆ. ಸೊ ಹಾಗಾಗಿ ಇದು ಕೂಡ ಆನ್ಯುವಲ್ ಎಕ್ಸಾಮ್ ಗೆ ಕೇಳುವಂತ ಚಾನ್ಸಸ್ ಗಳಿದಾವೆ. ಸೊ ईमानदारों के सम्मेलन में ಸಾಹಿತ್ಯ ವಿಧ ಯಾವುದಿದೆ? ಇದು ವ್ಯಂಗ್ಯ ರಚನೆ ಆಗಿದೆ. अगले प्रश्न की ओर हम आगे बढ़ते हैं. अगला हमारा प्रश्न है, जोग जलप्रपात. जलप्रपात ಅಂದ್ರೆ जोग जलपात. इसी प्रकार से कावेरी क्या है? कावेरी क्या है? बिल्कुल सही उत्तर है बच्चों, कावेरी एक नदी है. आगे हम आगे की ओर बढ़ते हैं. ಮುಂದೆ ನಾವು ನೋಡ್ತಾ ಹೋದ್ರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಬೇಲೂರು ಮಂದಿರ್ ಶಿಲ್ಪಕಲಾ ಎದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ? ಶಿಲ್ಪಕಲೆಗೆ ಪ್ರಸಿದ್ಧಿಯನ್ನು ಪಡೆದಿದೆ. इसी प्रकार से गोल गुंबज तो किसके लिए क्या प्रसिद्धि है? ಬಿಲ್ಕುಲ್ ಸಹಿ ಉತ್ತರ ವಾಸ್ತುಕಲಾ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವನ್ನ ಮಕ್ಕಳೇ ತಾವುಗಳು ಬರೀಬೇಕಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ನೋಡುವುದಾದ್ರೆ, ನ್ಯಾಯಕ ಪ್ರತೀಕ್ ಪತಾಕ. ಸೊ ಮಾತೃಭೂಮಿಯಿಂದ ಈ ಒಂದು ಕೇಳಲಾಗಿದೆ. ನ್ಯಾಯದ ಪ್ರತೀಕ ಯಾವ್ದಾಗಿತ್ತು? ಪತಾಕ. ಪತಾಕ ಅಂದ್ರೆ ಇಲ್ಲಿ ಧ್ವಜ. और ज्ञान का प्रतीक क्या था? तो बिल्कुल सही उत्तर जिसको पता है कमेंट बॉक्स में जल्दी से लिखिए. ಬೇಗ ಬೇಗನೆ ಉತ್ತರವನ್ನು ಕಳಿಸಿ ನೋಡೋಣ ಮಕ್ಕಳೇ. ज्ञान का प्रतीक क्या है? दीप. ज्ञान का दीप ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. आगे हम बढ़ते हैं. आगे का हमारा प्रश्न है, मकान की छत मछली की पीठ. ಸೊ ಎಲ್ಲಿಂದ ಕೇಳಲಾಗಿದೆ ಈ ಒಂದು ಪ್ರಶ್ನೆಯನ್ನ? ಎಸ್, ದುನಿಯಾ ಮೇ ಪಹಲಾ ಮಕಾನ್, ಮನೆಯ ಛಪ್ಪರ ಯಾವುದಕ್ಕೆ ಹೋಲಿಸಲಾಗಿತ್ತು? ಮछली की पीठ, ಮೀನಿನ ಬೆನ್ನಿನ ತರ ಆ ಒಂದು ಚಪ್ಪರವನ್ನು ಹಾಕಿ ಅಂತ ಹೇಳಲಾಗಿತ್ತು. ಮಕಾನ್ ಕೆ ಸ್ತಂಭ ಕೈಸೆ ಹೋನೆ ಚಾಹಿಯೆ थे. मॉडल क्वेश्चन पर ಇದನ್ನು ಕೂಡ ಕೇಳಿದ್ರು. ಮಕಾನ್ ಕೆ ಛತ್ ಕಿಸ್ ಪ್ರಕಾರ ಸೆ ಹೋನೆ ಚಾಹಿಯೆ थे? ಬಿಲ್ಕುಲ್ ಹಾಥಿ ಕೆ ಪೈರ್, ಹಾಥಿ ಕೆ ಪೈರ್. ಆನೆಯ ಕಾಲಿನಂತದ್ದು ಏನಾಗಬೇಕಿತ್ತು? ಆ ಒಂದು ಕಂಬಗಳು ಇರಬೇಕಾಗಿತ್ತು ಎನ್ನುವಂಥದ್ದು. चलिए अगले प्रश्न की ओर हम आगे बढ़ते हैं. पाप का मूल अभिमान. पाप का मूल क्या है? ಅಭಿಮಾನ ಹೇ. और धर्म का मूल क्या है ಎನ್ನುವಂಥದ್ದು. ಪಾಪದ ಮೂಲ ಯಾವುದಾಗಿತ್ತು? ಅಭಿಮಾನವಾಗಿತ್ತು, ಅಂದ್ರೆ ಅಹಂಕಾರವಾಗಿತ್ತು. ಅದೇ ಇಸಿ ಪ್ರಕಾರ से धर्म का मूल क्या है?
बिल्कुल सही उत्तर. क्या बोला बच्चों आपने? दया. बिल्कुल सही उत्तर है. ಇದು ಬಹಳಷ್ಟು ಸರಿಯಾಗಿರುವಂತ ಉತ್ತರ. ಸೊ ಒಂದೊಂದ್ಸಲ ಏನ್ ಮಾಡಬಹುದು, ಧರ್ಮ ಕಾ ಮೂಲ ದಯಾ ಅಂತಾನೂ ಕೂಡ ಕೇಳಬಹುದು. ಪಾಪ್ ಕಾ ಮೂಲ ಕೊಟ್ಟು ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿರ್ಬೋದು. ಅವಾಗ ನೀವು ಏನ್ ಬರೀಬೇಕು, ಅಭಿಮಾನ ಅಂತ ಕೇಳಿರ್ಬೋದು. ಅಭಿಮಾನ ಅಂತ ಬರೀಬೇಕಾಗಿರುವಂತದ್ದು. ಎಲ್ಲ ಪ್ರಶ್ನೆ ಏನ್ ನೋಡ್ತಾ ಇದ್ರೆ ಅದನ್ನ ರಿವರ್ಸ್ ಆಗಿನೂ ಕೂಡ ಮಕ್ಕಳಿಗೆ ಕೇಳುವಂತ ಚಾನ್ಸಸ್ ಇದಾವೆ. ಸೊ ಮೊದಲನೇ ಶಬ್ದ, ಎರಡನೇ ಶಬ್ದ, ಮೂರನೇ ಶಬ್ದ ಹಾಗೂ ನಾಲ್ಕನೇ ಶಬ್ದಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಈ ನಾಲ್ಕು ಪದಗಳ ಸಂಬಂಧ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಈಗ ನಾನು ಏನ್ ಕೊಟ್ಟಿದ್ದೀನಿ ಇದನ್ನ ರಿವರ್ಸ್ ಆಗಿನೂ ಕೂಡ ಕೇಳಬಹುದು. ಈ ತರ ನಾನು ಹೇಳಿದೆಲ್ಲ ಆ ತರಾನು ಕೂಡ ರಿವರ್ಸ್ ಆಗಿ ಕೇಳುವಂತ ಚಾನ್ಸಸ್ ಗಳಿದಾವೆ. तो हमारा अगला प्रश्न कौन सा है? संत का स्वभाव. संत का स्वभाव हंस के समान है. मुखिया का स्वभाव डैश डैश ಅಂತ ಕೇಳಿದ್ದಾರೆ. ಮುಖದ ಸ್ವಭಾವ ಯಾವ್ದ್ರ ಜೊತೆಗೆ ಹೋಲಿಕೆ ಮಾಡಿದ್ದಾರೆ ತುಳಸಿ के दोहेಯಲ್ಲಿ? बिल्कुल सही उत्तर. मुंह अथवा मुंह के समान. मुख अथवा मुंह ಅಂತಾನೂ ಕೂಡ ಬರೆದ್ರು ಕೂಡ ಸರಿಯಾಗಿರುವಂತ ಉತ್ತರ. अगला प्रश्न अगर हम आगे देखेंगे, जीभ की तुलना. ನಾಲ್ಗೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ದೆಹರಿ ಸೆ. ದೆಹರಿ ಅಂದ್ರೆ ಹೊಸ್ತಿಲಿಗೆ ಏನ್ ಮಾಡಿದ್ದಾರೆ, ಹೋಲಿಸಿದ್ದಾರೆ. इसी प्रकार से आम की तुलना, ರಾಮನ ಕಂಪ್ಯಾರಿಸನ್ ಎದಕ್ಕೆ ಮಾಡಿದ್ದಾರೆ? दीप से अथवा दिया से किया गया. बिल्कुल सही उत्तर. चलिए हम और आगे बढ़ते हैं. ಮುಂದೆ ನಾವು ನೋಡ್ತಾ ಹೋದ್ರೆ ಮುಂದೆ ಏನ್ ಕೇಳಿದ್ದಾರೆ? ಜೀಹ ಜೀವ. ಇಲ್ಲಿ ಸಂಬಂಧ ಏನಿದೆ? ಸಮಾನಾರ್ಥಕ ಪದವನ್ನ ಕೊಡಲಾಗಿದೆ. ಜೀಹದ ಸಮಾನಾರ್ಥಕ ಪದ ಏನಿದೆ? ಜೀವ ಅಂತದೆ. देहरी. इसका समानार्थक पद हमें यानी कि पर्यायवाची शब्द हमें लिखना है. तो सही उत्तर कौन सा है बच्चों? दहलीज ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. अब मेरा बचपन पाठ से अगर हम देखेंगे तो ಈ ವರ್ಷನೂ ಕೂಡ मेरा बचपन ಪಾಠದಿಂದ ಅನುರೂಪತಾ ಪ್ರಶ್ನೆಯಲ್ಲಿ ಹೆಚ್ಚಿಗೆ ಕೇಳುವಂತ ಚಾನ್ಸ್ ಇದಾವೆ. ಸೊ मेरा बचपन ಪಾಠನ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಕ್ಕಳೇ ತಾವು ಕರೆಕ್ಟ್ ಆಗಿ ಓದ್ಕೊಳ್ಳಿ. रमानंद शास्त्री, लक्ष्मण शास्त्री. अगर हम यहाँ पर देखेंगे तो यहाँ पर क्या दिया गया है? रमानंद शास्त्री, इनके पिता का नाम क्या था? लक्ष्मण शास्त्री था. इसी प्रकार से अब्दुल कलाम, तो इनके पिता का ಇವರ ತಂದೆ ಹೆಸರನ್ನ ಬರಿಬೇಕಾಗಿದೆ. ಇಲ್ಲಿ ಸಂಬಂಧ ನೋಡ್ಕೊಂಡಿದ್ದೀವಿ, ತಂದೆ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಅಬ್ದುಲ್ ಕಲಾಂ, इनके पिता का नाम क्या था बच्चों? बिल्कुल सही उत्तर ಜೈನುಲ್ ಲಾಬಿದೀನ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಜೈನುಲ್ ಆಬಿದೀನ್ ಅವರ ತಂದೆಯವರ ಹೆಸರಾಗಿತ್ತು ಹಾಗೂ ಜಲಾಲುದ್ದೀನ್ ಅವರ ಸಹೋದರಿಯ ಗಂಡ ಆಗಿದ್ರು. ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀವಿ, ಇದನ್ನ ತಪ್ಪಾಗಿ ಬರೀತೀರಾ. ಜೈನುಲ್ ಆಬಿದೀನ್ ಅವರ ತಂದೆಯವರ ಹೆಸರು ಹಾಗೂ ಜಲಾಲುದ್ದೀನ್ ಅವರ ಸಹೋದರಿಯ ಗಂಡನ ಹೆಸರಾಗಿತ್ತು. ಸೊ ಅಗಲೇ ಪ್ರಶ್ನೆಗೆ हम आगे बढ़ते हैं. ಜೈನುಲ್ ಆಬಿದೀನ್ ಆಶಿಯಮ್ಮ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜೈನುಲ್ ಆಬಿದೀನ್ ಯಾರಾಗಿದ್ರು? APJ ಅಬ್ದುಲ್ ಕಲಾಂ ಅವರ ತಂದೆಯವರಾಗಿದ್ರು. ಅವರ ಧರ್ಮಪತ್ನಿ ಹೆಸರನ್ನ ಕೊಟ್ಟಿದ್ದಾರೆ ಆಶಿಯಮ್ಮ. ಜಲಾಲುದ್ದೀನ್ ಇವರ ಹೆಂಡತಿ ಹೆಸರನ್ನ ಬರೀಬೇಕು. ಏನಾಗಿತ್ತು? बिल्कुल सही उत्तर ज़ोहरा सही उत्तर है. आगे हम प्रश्न की ओर बढ़ते हैं. ಜಲಾಲುದ್ದೀನ್ ಜೀಜಾ. ಜಲಾಲುದ್ದೀನ್ ಆಗಿದ್ರು, ಜೀಜಾ ಆಗಿದ್ರು. ಯಾರಿಗೆ? ಅಬ್ದುಲ್ ಕಲಾಂ ಅವರಿಗೆ. ಜೀಜಾ ಅಂದ್ರೆ ಸಹೋದರಿಯ ಗಂಡ ಆಗಿದ್ರು, ಮಾವ ಅಂತ ಕರಿತೀವಲ್ಲ, ಮಾವ ಆಗಿದ್ರು. ಶಂಶುದ್ದೀನ್ ಏನಾಗಿದ್ರು? ಎಸ್, बिल्कुल मॉडल क्वेश्चन पर ಇದು ಪ್ರಶ್ನೆ ಕೇಳಲಾಗಿತ್ತು. ये ಸರಿಯಾಗಿರುವಂತ ಉತ್ತರ बिल्कुल चेचेरे भाई. आगे प्रश्न की ओर हम आगे बढ़ते हैं. नौकाएं बनाने वाले ಜಲಾಲುದ್ದೀನ್ ಏನ್ ಮಾಡ್ತಾ ಇದ್ರು? ಹಡಗುಗಳನ್ನ ಮಾಡುವಂತ ಕೆಲಸ ಯಾರು ಮಾಡ್ತಾ ಇದ್ರು? ಜಲಾಲುದ್ದೀನ್ ಮಾಡ್ತಾ ಇದ್ರು. ನೆಕ್ಸ್ಟ್ ಅಖಬಾರೋं का वितरण करने वाले, ನ್ಯೂಸ್ ಪೇಪರ್ ಅನ್ನು ಯಾರು ಹಂಚ್ತಾ ಇದ್ರು? ಅವರ ಹೆಸರನ್ನು ಬರಬೇಕಾಗಿರುವಂತದ್ದು ಯಾರು ಹಂಚ್ತಾ ಇದ್ರು ಮಕ್ಕಳೇ? ಬಿಲ್ಕುಲ್ ಸಹಿ ಉತ್ತರ ಶಂಶುದ್ದೀನ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಸೊ ಎಲ್ಲ ಪ್ರಶ್ನೆ ಬಹಳಷ್ಟು ಚೆನ್ನಾಗಿ ಮಾಡಿ ಬನ್ನಿ, ನಾವು ಮುಂದೆ ಸಾಕ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡುವುದಾದ್ರೆ, ರಮಾನಂದ ಶಾಸ್ತ್ರಿ ಮಿತ್ರ. ನೋಡಿ, ಈ ತರ ಕೂಡ ಪಾಠದ ಒಳಗೆ ಕೂಡ ನಾನು ಕ್ವಶನ್ ಗಳನ್ನ ಹಾಕಿದ್ದೀನಿ. ರಮಾನಂದ ಶಾಸ್ತ್ರಿ APJ ಅಬ್ದುಲ್ ಕಲಾಂ ಅವರಿಗೆ ಏನಾಗಿದ್ದು? ಮಿತ್ರರಾಗಿದ್ರು. इसी प्रकार से जलालुद्दीन क्या थे? APJ ಅಬ್ದುಲ್ ಕಲಾಂ के संबंध के अंदर जलालुद्दीन क्या लगते थे? जीजा, ಸಹೋದರಿಯ ಗಂಡ. ಈ ತರ ಕೂಡ ಕೇಳಬಹುದು, ಅಥವಾ ಇದನ್ನ ರಿವರ್ಸ್ ಆಗಿ ಕೂಡ ಕೇಳಬಹುದು. ಜಲಾಲುದ್ದೀನ್ ಜೀಜಾ ಅಂತ ಕೇಳಬಹುದು, ರಾಮಾನಂದ ಶಾಸ್ತ್ರಿ ಡ್ಯಾಶ್ ಡ್ಯಾಶ್ ಅಂತ ಕೇಳಬಹುದು. ಸೊ ಇಲ್ಲಿ ರಾಮಾನಂದ ಶಾಸ್ತ್ರಿ ಇದ್ದಲ್ಲಿ ಅಲ್ಲಿ ಅರವಿಂದನ್ ಅಂತೂ ಕೂಡ ಕೇಳಬಹುದು, ಅಥವಾ ಶಿವಪ್ರಕಾಶ್ ಅಂತೂ ಕೂಡ ಕೇಳಬಹುದು. ಇವರೆಲ್ಲರೂ ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಮಿತ್ರರಾಗಿದ್ರು. ಅಗಲಿ ಪ್ರಶ್ನೆ की ओर हम आगे बढ़ते हैं. ಕಲಾಂ ಜಿ ಕಿ ಮಾತಾ. ಕಲಾಂ ಜಿ ಅವರ ತಾಯಿ ಯಾರಾಗಿದ್ರು? ಆಶಿಯಮ್ಮ. ಅವ್ರ ಕಲ್ಲಂ ಅಂತಾಗಿದೆ, ಇದನ್ನ ಕಲಾಂ ಅಂತ ಮಾಡ್ಕೊಳ್ಳಿ. ಎಸ್, ಕಲಾಂ ಜಿ ಕಿ ಬಹನ್. ಬಹನ್ का नाम लिखना है. और ಸಹೋದರಿ ಹೆಸರನ್ನು ಬರೀಬೇಕಾಗಿತ್ತು. ಅವರ ಸಹೋದರಿ ಯಾರಾಗಿದ್ರು? ಬಿಲ್ಕುಲ್ ಸಹಿ ಉತ್ತರ ಝೋಹರಾ. ಬಿಲ್ಕುಲ್ ಸಹಿ ಉತ್ತರ. ಝೋಹರಾ ಎನ್ನುವಂತವರು ಅವರ ಸಹೋದರಿಯಾಗಿದ್ರು. ಸಹೋದರಿಯ ಹೆಸರು ಬರೀಬೇಕಾಗಿತ್ತು. ಮುಂದಿನ ಪ್ರಶ್ನೆ ನೋಡುವುದಾದ್ರೆ, ಕೃಷ್ಣ ಕಾ ರಂಗ್ ಕಾಲಾ और ಯಶೋದಾ ಕಾ ರಂಗ್ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದೆ. ಬಣ್ಣದ ಬಗ್ಗೆ ವರ್ಣನೆ ಇದೆ. ಬಾಲಕೃಷ್ಣನ ಬಣ್ಣ ಹೇಗಿತ್ತು? ಕಪ್ಪಾಗಿತ್ತು. ಹಾಗೂ ಯಶೋದಾ ಕಾ ರಂಗ್ ಕೈಸಾ ತಾ? ಸಫೇದ್ ಅಥವಾ ಗೋರಾ ತಾ. ಸೊ ಪದ್ಯ ಭಾಗದಿಂದ ಸೂರ್ಶಾಮ್ದಿಂದನೂ ಕೂಡ ಬಹಳಷ್ಟು ಚಾನ್ಸಸ್ ಗಳಿದ್ದಾವೆ. ಈ ವರ್ಷ ಸೂರ್ಶಾಮ್ದಿಂದ ಒಂದು ಪ್ರಶ್ನೆ ಅನುರೂಪದಲ್ಲಿ ಫಿಕ್ಸ್ ಆಗಿ ಮಕ್ಕಳೇ ಇರುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದಾವೆ. ಸೊ ಮೇರಾ ಬಚಪನ್ ಅನ್ನವನ್ನು ಓದ್ಕೊಳ್ಳಿ, ಅಲ್ಲಿನೂ ಕೂಡ ಫಿಕ್ಸ್ ಆಗಿ ಬರಬಹುದು. ಉಸಿ ಪ್ರಕಾರ ಸೂರ್ಶಾಮ್ ಪದ್ಯ ಭಾಗ ನೋಡುವುದಾದ್ರೆ ಸೂರ್ಶಾಮ್ದಿಂದ ಕೂಡ ಕೇಳುವಂತ ಚಾನ್ಸಸ್ ಗಳಿದಾವೆ. ಸೊ ಸೂರ್ಶಾಮ್ ಅನ್ನು ಒಟ್ಟೆ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಬಹಳಷ್ಟು ಈಸಿ ಇದೆ. ಸೊ ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹತ್ರ ನಾವು ಸಾಗೋಣ. ತುಳಸಿದಾಸ್ ರಾಮ ಭಕ್ತ ಕವಿ. ತುಳಸಿದಾಸ್ ಏನಾಗಿದ್ರು? ರಾಮ ಭಕ್ತಿ ಕವಿ ಆಗಿದ್ರು. और सूरदास बिल्कुल क्या उत्तर है बच्चों? बताइए, कौन बताएंगे? ಯಾರು ಹೇಳ್ತೀರಾ? ಎಸ್, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಮಕ್ಕಳೇ? ಎಸ್, ಯಾರಾಗಿದ್ರು? ಕೃಷ್ಣ ಭಕ್ತಿ ಶಾಖಾಕ್ಕೆ ಕವಿ. ಕೃಷ್ಣ ಭಕ್ತಿ ಕವಿ, ಕೃಷ್ಣ ಭಕ್ತ ಕವಿ ಅಥವಾ ಕೃಷ್ಣ ಭಕ್ತಿ ಅಂತ ನಾವು ಬರಿಬೇಕಾಗಿರುವಂತದ್ದು. ಇದನ್ನ ರಿವರ್ಸ್ ಕೂಡ ಕೇಳಬಹುದು. ಕೃಷ್ಣ ಭಕ್ತಿ ಸೂರದಾಸ, ರಾಮ ಭಕ್ತಿ ಕೊಂತೆ ತುಳಸಿದಾಸ್ ಅಂತ ನಾವು ಬರಿಬೇಕಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ,
ಕೃಷ್ಣ ಕೋ ಚಿಡಾನೆ ವಾಲಾ ಬಲರಾಮ್. ನೋಡಿ, ಬಹಳಷ್ಟು ಟ್ವಿಸ್ಟ್ ಆಗಿರುವಂತ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಕೃಷ್ಣನಿಗೆ ಚುಡಾಯಿಸುವಂತರು ಯಾರಾಗಿದ್ರು? ಬಲರಾಮ್ ಆಗಿದ್ದ. ಕೃಷ್ಣಕೋ ಮನಾನೆ ವಾಲಿ, ಕೃಷ್ಣನ ಸಿಟ್ಟನ್ನು ಹೋಗ್ಲಾಡಿಸ್ಲಿಕ್ಕೆ ಯಾರು ಒಪ್ಪಿಸ್ತಾರೆ? ಏನಾಗ್ಬೇಕು? ಚಚೀರವ. ಇಲ್ಲಿ ತಪ್ಪಿದೆ, ಇಲ್ಲಿ ಯಶೋಧ ಅಂತ ಆಗ್ಬೇಕು. ಏನಾಗ್ಬೇಕು? ಯಶೋಧ. ಸರಿಯಾಗಿರುವಂತ ಉತ್ತರ ಏನಿದೆ ಮಕ್ಕಳೇ? ಕೃಷ್ಣಕೋ ಮನಾನೆ ವಾಲಿ ಯಶೋಧ, ಯಹ ಸಹಿ ಉತ್ತರ ಹೈ. ಅನುರೂಪ ಪ್ರಶ್ನೆಗಳು. ಕೃಷ್ಣ ಪರ್ ನೋಡಿ, ಒಳಗಿಂದ ಪ್ರಶ್ನೆನ ಪಾಠದ ಒಳಗಿಂದ ನಾನು ಕೇಳಿದ್ನಿ. ಕೃಷ್ಣ ಪರ್ ಹಸ್ನೆ ವಾಲೆ ಗ್ವಾಲ ಮಿತ್ರ, कृष्ण मेले नगोर यारागिದ್ರು? ग्वाला मित्र थे. और कृष्ण को चिढ़ाने वाला कौन था? बिल्कुल सही उत्तर कौन था? बलराम कृष्ण को चिढ़ाने वाला था. अगला प्रश्न अगर हम देखेंगे, भोलापन बालकृष्ण. सो ಇಲ್ಲಿ ಏನ್ ಮಾಡಿದ್ದಾರೆ? ಗುಣವನ್ನ, ಸ್ವಭಾವವನ್ನ ಕೊಟ್ಟಿದ್ದಾರೆ. और वात्सल्यದ ಭಾವನೆ ಯಾರಲ್ಲಿತ್ತು ಅನ್ನೋದನ್ನ ಕೇಳಿದ್ದಾರೆ. वात्सल्य भाव किसमें था? वात्सल्य का स्वभाव किसमें था? बलराम में था? नहीं, बलराम तो चुगलखोर था. वात्सल्य भाव किसमें था? बिल्कुल सही उत्तर यशोदा ಎನ್ನುವಂತದ್ದು. ಒಂದಿಷ್ಟು ಟ್ವಿಸ್ಟ್ ಮಾಡಿನೂ ಕೂಡ ನಿಮ್ಗೆ ಕೇಳಬಹುದು. ಯಶೋಧ ಇಲ್ಲಿ ಸರಿಯಾಗಿರುವಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡುವುದಾದ್ರೆ, चुगलखोर बलराम ಹಾಗೂ भोला भाला ಈ ತರ ಕೂಡ ಕೇಳಬಹುದು. भोला भाला कौन था? बालकृष्ण था. अगला प्रश्न अगर हम देखेंगे तो हमारा अगला प्रश्न है, ಆಧುನಿಕ ಮಾನವ का विश्लेषण अभिनव मनुष्य. ನಾನು ಈಗಾಗಲೇ ಹೇಳಿದೆ ಯಾವಾಗಲಿಂದ ಏನ್ ಮಾಡಬಹುದು? ಪ್ರತಿಯೊಂದು ಪಾಠ ನಮಗೆ ಹಮ್ಮೆ ಕ್ಯಾ ಸೀಖ್ ಮಿಲ್ತಿ ಹೈ, ಪ್ರತ್ಯೇಕ ಪಾಠ से हमें क्या सीख मिलती है, ಪ್ರತಿಯೊಂದು ಪಾಠದಿಂದ ನಮಗೆ ಏನು ಪಾಠವನ್ನ ಕಲಿತಿ ಅನ್ನೋದನ್ನು ಕೂಡ ಲಕ್ಷ್ಯ ಕೊಡಬೇಕಾಗಿರುವಂತದ್ದು. ಆಧುನಿಕ ಮಾನವ का विश्लेषण ಎಲ್ಲಿ ಮಾಡಿದ್ದಾರೆ? ಅಭಿನವ್ ಮನುಷ್ಯನಲ್ಲಿ ಮಾಡಿದ್ದಾರೆ. कृष्ण के बाल लीला का वर्णन ಅಂತ ಕೊಡಲಾಗಿದೆ. सो कृष्ण के बाल लीला का वर्णन किसमें किया गया है? बिल्कुल सुर शाम पद्य पाठ के अंदर किया गया है. अगला प्रश्न अगर हम आगे देखें, अगला प्रश्न है, पंडित राजकिशोर मजदूरों के नेता कौन थे? मजदूरों के नेता थे. और वर्मा कौन थे? डॉक्टर थे. ಹಲವಾರು ಜನ ಏನ್ ಮಾಡಿದ್ದಾರೆ? ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಒಂದು ಉತ್ತರವನ್ನ ತಪ್ಪು ಬರೆದಿದ್ರು. ವರ್ಮ ಯಾರಾಗಿದ್ರು? ಡಾಕ್ಟರ್ ವರ್ಮಾ ಕೋ ಬುಲಾಕರ್ ಲಾऊंगा ಎನ್ನುವಂತದ್ದನ್ನ ಕೇಳ್ತಾರೆ. ಇಲ್ಲಿ ಡಾಕ್ಟರ್ ವರ್ಮ ಯಾರಾಗಿದ್ರು? ಡಾಕ್ಟರ್ ಆಗಿದ್ರು. ಸೊ ಮಹಾದಿ ವರ್ಮನು ಕೂಡ ಪಾಠದಲ್ಲಿ ಬಂದಿದೆ. ಹಲವಾರು ಜನ ವಿದ್ಯಾರ್ಥಿಗಳು ಮಹಾದಿ ವರ್ಮ ಅಂತ ಬರೆದಿದ್ರು. ಅದು ತಪ್ಪಾಗಿರುವಂತ ಉತ್ತರ. ನಾವು ಫಸ್ಟ್ ಏನ್ ಮಾಡ್ಬೇಕು? ಸಂಬಂಧವನ್ನು ನೋಡ್ಬೇಕು. ಇಲ್ಲಿ पंडित राजकिशोर ಅವ್ರ ಬಗ್ಗೆ ಕೊಡಲಾಗಿದೆ. मजदूरों के नेता थे, यानी कि बसंत की सच्चाई से प्रश्न पूछा गया है. और वर्मा कौन होंगे? यहाँ पर डॉक्टर होंगे. तो चलिए अगला हमारा प्रश्न होगा, टोली का नाम बाल शक्ति और टोली का मुखिया. ಇದನ್ನು ಕೂಡ ನಿಮ್ಮ बोर्ड एग्जाम ಗೆ ಕೇಳಬಹುದು. टोली का मुखिया कौन था? मोहन था. तो चलिए आगे प्रश्न की ओर हम बढ़ते हैं. ಮುಂದೆ ಬರೆದು ನೆಕ್ಸ್ಟ್ ಪ್ರಶ್ನೆ ಯಾವ್ಯಾವುದು ಅನ್ನೋದಾದ್ರೆ ನೋಡಿ, ಪಾಠದ ಒಳಗಿನ ಕೂಡ ಕೇಳಿದೀನಿ. ಬಸಂತ್ ಶರಣಾರ್ಥಿ ಲಡ್ಕಾ ಹೈ. ಬಸಂತ ಯಾರಾಗಿದ್ರು? ಒಬ್ಬ ಶರಣಾರ್ಥಿ ಹುಡುಗನಾಗಿದ್ದ, ಬಾಲಕನಾಗಿದ್ದ. पंडित राजकिशोर कौन थे? पंडित राजकिशोर थे मजदूरों के नेता ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ದಿಯಾ ಪ್ರಕಾಶ್. ನೋಡಿ, ದೀಪದಿಂದ ಏನಾಗ್ತದೆ? ಪ್ರಕಾಶ ಹರಡುತ್ತದೆ. ರಾಮ್ ನಾಮ್ ಜಪನೆ से क्या होता है? ನೋಡಿ, ಪಾಠದ ಒಳಗಿಂದ ಹೀಗೂ ಕೂಡ ಕೇಳಬಹುದು. ರಾಮ್ ನಾಮ್ ಜಪನೆ से क्या होता है? ಆಂತರಿಕ और ಬಾಹ್ಯ ಶುದ್ಧಿ होती है. ಆಂತರಿಕ ಹಾಗೂ ಬಾಹ್ಯ ಶುದ್ಧಿ ಆಗ್ತದೆ ಎನ್ನುವಂಥದ್ದನ್ನ ಬರಿಬೇಕಾಗಿರುವಂಥದ್ದು. ಆಗಲೇ ಪ್ರಶ್ನೆಗೆ हम बढ़ेंगे. ಮುಖಿಯಾ ಧೀರಜ್ ಸಕ್ಸೇನಾ ಅಂತ ಕೊಡಲಾಗಿದೆ. ಸೊ ಇಲ್ಲಿ ಮುಖಿಯಾ ತುಳಸಿ ಕೆ ದೋಹೆದಲ್ಲಿ ಕೂಡ ಬರ್ತದೆ. ಆದ್ರೆ ಇಲ್ಲಿ ಪಾಠದ ಸಂಬಂಧವನ್ನ ನೋಡ್ಕೋಬೇಕು. ಇಲ್ಲಿ ಮುಖಿಯಾ ಅಂದ್ರೆ ಯಾರನ್ನು ಕೊಡಲಾಗಿದೆ? ಧೀರಜ್ ಸಕ್ಸೇನಾ ಅವರಿಗೆ ಕೊಟ್ಟಿದ್ದಾರೆ. और यहाँ पर सेवक अथवा नौकर, यस, यहाँ पर रोबोट पार्ट के अंदर नौकर कौन था? उसका नाम हमें लिखना है, जिसका नाम क्या था? साधुराम ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನೊಂದು ನೌಕರ್ ಎಲ್ಲಿ ಬರ್ತಾನೆ? ಬಸಂತ್ की सच्चाईದಲ್ಲಿ ಬರ್ತಾ ಇದೆ. बसंत के सच्चाईದಲ್ಲಿ ಬರ್ತಾನೆ. वहां पर नौकर का नाम क्या था? अमर सिंह. क्या था? अमर सिंह. ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಅಮರ ಸಿಂಹ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಅದನ್ನು ಕೂಡ ನೆನಪಿಟ್ಕೋಬೇಕಾಗಿರುವಂತದ್ದು ಮಿಸ್ ಆಗಿದೆ ಇಲ್ಲಿ. सक्सेना परिवार रोबोनिल. सो सक्सेना परिवारದಲ್ಲಿರುವಂತ ರೋಬೋಟ್ ಹೆಸರನ್ನು ಕೊಡಲಾಗಿದೆ. ಏನಾಗಿತ್ತು? रोबोनिल. शर्मा परिवार के अंदर कौन सा रोबोट था? बिल्कुल सही उत्तर रोबोदीप ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. आगे प्रश्न की ओर बढ़ते हैं. रोबोनिल शेरू. ನೋಡಿ, रोबोनिल ಯಾವ ನಾಯಿಯನ್ನು ತೆಗೆದುಕೊಂಡು ಹೋಗ್ತಾ ಇತ್ತು ಆಕಿಂಕೆ ಅನ್ನೋದಾದ್ರೆ शेरू ಎನ್ನುವಂತದ್ದು. इसी प्रकार से रोबोदीप किसके परिवार के? शर्मा परिवार के कुत्ते का लेकर जाता था और उस कुत्ते का नाम क्या था? बिल्कुल झबरू ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. अगले प्रश्न की ओर हम आगे बढ़ते हैं. सक्सेना परिवार का मुखिया. ಬಹಳಷ್ಟು ಟ್ವಿಸ್ಟ್ ಆಗಿ ಇಲ್ಲಿ ಪ್ರಶ್ನೆ ಪಾಠದ ಒಳಗಿಂದ ಕೊಟ್ಟಿದ್ದೀನಿ. सक्सेना परिवार का मुखिया धीरज सक्सेना. इसी प्रकार से रोबोटॉनिक्स कॉर्पोरेशन ಅಂತ ಕೊಡಲಾಗಿದೆ. ಸೊ रोबोटॉनिक्स कॉर्पोरेशन ಅನ್ನ ಮುಖಂಡ ಅಥವಾ ಆ ಒಂದು ಕಂಪನಿಯ ಮಾಲೀಕನ ಹೆಸರಲ್ಲಿ ಬರೀಬೇಕು. ಏನಾಗಿತ್ತು? ರೋಬೋಜಿತ್ ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ ಆಗಿತ್ತು ಮಕ್ಕಳೇ. ಎಸ್, ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಷ್ಟೆಲ್ಲ ನೀವು ಮಾಡಲೇಬೇಕಾಗಿರುವಂತದ್ದು, ಎಲ್ಲನೂ ಕೂಡ ಕೇಳ್ತಾ ಇರುವಂತದ್ದು ಅಪ್ಲೈಡ್ ಆಗಿ ಕೇಳಿರ್ತಾರೆ. 2 ರಿಂದ 3 ಪ್ರಶ್ನೆಗಳು ಅನುರೂಪದಲ್ಲಿ ಅಪ್ಲೈಡ್ ಆಗಿರ್ತವೆ. सो कालानाग यह एक पर्वत है. गंगोत्री क्या है? यह पर्वत नहीं है. क्या है? ग्लेशियर है. और इसी प्रकार से हमारा अगला प्रश्न है, एवरेस्ट पर चढ़ने वाले प्रथम पुरुष तेंजिंग नोर्गे. और एवरेस्ट पर चढ़ने वाली ನಿಚ್ಚ ಅಂತ ಇದೆ, ಇಲ್ಲಿ ಛ ಮಾಡ್ಕೊಳ್ಳಿ ಇದನ್ನ. ಚढ़ने वाली ಪ್ರಥಮ ಮಹಿಳಾ ಯಾರಾಗಿದ್ರು? ನೋಡಿ, एवरेस्ट पर चढ़ने वाली ಪ್ರಥಮ ಮಹಿಳಾ ಅಂತ ಕೇಳಿದ್ರು ಅಂದ್ರೆ ನೀವೇನ್ ಬರೀತೀರಾ? ಆನ್ಸರ್ ಏನಿದೆ? ಹಲವಾರು ಜನ ವಿದ್ಯಾರ್ಥಿ ಬಚೇಂದ್ರಿ ಪಾಲ್ ಅಂತ ಹೇಳ್ತಾ ಇದ್ದೀರಾ. लेकिन यह गलत उत्तर है.
ಸರಿಯಾಗಿರುವಂತಹ ಉತ್ತರ ಏನಾಗಿದೆ ಮಕ್ಕಳೇ? ಜುಂಕೆ ತಾಬಿ. ಕ್ಯೋಂಕಿ ಬಿಚೇಂದ್ರಿ ಪಾಲ್ ಪ್ರಥಮ ಭಾರತೀಯ ಮಹಿಳಾ ಹೇ. ಪ್ರಥಮ ಭಾರತೀಯ ಮಹಿಳಾ. ಒಂದ್ಸಲ ಈ ಪ್ರಶ್ನೆ ಕೇಳಿದ್ರು, ಹಲವಾರು ಜನ ವಿದ್ಯಾರ್ಥಿಗಳು ಇದನ್ನ ತಪ್ಪು ಬರೆದಿದ್ರು. ಪ್ರಥಮ ಮಹಿಳಾ ಅಷ್ಟೇ ಕೇಳಿದ್ರು ಅಂದ್ರೆ ಏನ್ ಬರೀಬೇಕು? ಜುಂಕೆ ತಾಬಿಯನ್ನ ಬರೀಬೇಕು. ಹಾಗೂ ಪ್ರಥಮ ಭಾರತೀಯ ಮಹಿಳಾ ಅಂತ ಕೇಳಿದಾಗ ಮಾತ್ರ ಯಾರನ್ನು ಬರೀಬೇಕು? ಬಿಚೇಂದ್ರಿ ಪಾಲ್ ಅವರ ಹೆಸರನ್ನು ಬರೀಬೇಕು. ನೆಕ್ಸ್ಟ್ ಈ ಪ್ರಶ್ನೆ ಬರ್ತದೆ ನೋಡಿ. ಈಗ एवरेस्ट पर चढ़ने वाले प्रथम पुरुष तेंजिंग नोर्गे और एवरेस्ट पर चढ़ने वाली प्रथम भारतीय महिला ಅಂತ ಕೇಳಿದ್ದಾರೆ. ಪ್ರಥಮ ಭಾರತೀಯ ಅಂತ ಬಂದಾಗ ನಾವು ಏನ್ ಬರಬೇಕು? ಬಿಚೇಂದ್ರಿ ಪಾಲ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಅಗಲ ಹಮಾರ ಪ್ರಶ್ನೆ है ಮೈಸೂರು ಕಾ ರಾಜಮಹಲ್. ಎಸ್, ಇದಕ್ಕೆ ಪ್ರತೀಕವಾಗಿದೆ. ವೈಭವ ಕಾ ಪ್ರತೀಕ है. ಪಾಠದ ಒಳಗಿಂದ ಅಪ್ಲೈಡ್ ಈ ತರ ಕೂಡ ಕೇಳುವಂತ ಚಾನ್ಸಸ್ ಗಳಿದಾವೆ. ಗೋಮಟೇಶ್ವರ್ ಕಿ ಪ್ರತಿಮಾ ಅಂತ ಕೇಳಲಾಗಿದೆ. ಗೋಮಟೇಶ್ವರ್ ಕಿ ಪ್ರತಿಮಾ ಯಾವುದಕ್ಕೆ ಪ್ರತೀಕವಾಗಿದೆ? ಎಸ್, ತ್ಯಾಗ और ಶಾಂತಿ ಕಾ ಪ್ರತೀಕ है ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಎಸ್, ಕುವೆಂಪು ಜ್ಞಾನಪೀಠ और ಡಾಕ್ಟರ್ CNR ರಾವ್. ಸೊ ಕುವೆಂಪುಗೆ ಯಾವ ಪ್ರಶಸ್ತಿ ಸಿಕ್ಕಿದೆ? ಜ್ಞಾನಪೀಠ. ಹಾಗೂ ಡಾಕ್ಟರ್ CNR ರಾವ್ ಅವರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮಕ್ಕಳು. ಎಸ್, ಬೇಗನೆ ಟೈಮ್ ಆಗ್ತಾರೆ. ಯಾವ್ದು? ಎಸ್, ಬಿಲ್ಕುಲ್ ಸಹಿ ಉತ್ತರ ಭಾರತ ರತ್ನ ಎನ್ನುವಂಥದ್ದು ಪ್ರಶಸ್ತಿ ಡಾಕ್ಟರ್ CNR ರಾವ್ ಅವರಿಗೆ ಸಿಕ್ಕಿದೆ. ಇಷ್ಟಾಗಿತ್ತು ಅನುರೂಪದ ಬಗ್ಗೆ. ಇನ್ನು ನಾವು ನೋಡೋಣ, ಕೆಲವೊಂದಿಷ್ಟು ಪಾಠದ ಸಾಹಿತ್ಯದ ವಿಧಗಳನ್ನ ಕೇಳ್ತಾರೆ. ಜೈಸೆ ಕಥೆ ಇದೆಯೋ, ನಾಟಕ ಇದೆಯೋ, ವ್ಯಕ್ತಿ ಪರಿಚಯ ಇದೆಯೋ, ಅದು ಕೂಡ ನೆನಪಿಟ್ಕೊಳ್ಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. 4 ರಿಂದ 5 ಪಾಠಗಳು ನೆನಪಿಟ್ಕೊಂಡ್ರೆ ಸಾಕು, ಅದರಲ್ಲಿನೇ ಕೇಳುವಂತ ಚಾನ್ಸಸ್ಗಳು ಇರ್ತಾವೆ. ಯಾವ್ಯಾವು ಅಂದ್ರೆ, ಮೊದಲನೇದಾಗಿ ಕಾಶ್ಮೀರಿ ಸೇಬ್. ಏನಾಗಿದೆ ಹೇಳಿ ನೋಡೋಣ ಮಕ್ಕಳೇ. ಪುಸ್ತಕನ ಓಪನ್ ಮಾಡಬಾರ್ದು, ಹಾಗೆ ಹೇಳಿ ನೋಡೋಣ. ಕಾಶ್ಮೀರಿ ಸೇಬ್ ಕ್ಯಾ ಹೈ? ನಾಟಕ ಇದೆಯೇ? ಆತ್ಮಚರಿತ್ರೆ ಇದೆಯೋ? ಏನಿದೆ? ಎಸ್, ಕ್ಯಾ ಹೈ? ಕಹಾನಿ है. ಇದೊಂದು ಕಥೆಯಾಗಿದೆ. ಅಗಲ ಹಮಾರ ಪ್ರಶ್ನೆ है ಗಿಲ್ಲು. गिल्लू क्या? हलवारू सಲ गिल्लू ಕೇಳ್ತಾರೆ ಅಥವಾ ईमानदारों के सम्मेलन में ಕೇಳ್ತಾರೆ. गिल्लू क्या है? यह एक रेखा चित्र. ಏನಾಗಿದೆ? ಇದು ಒಂದು ರೇಖಾ ಚಿತ್ರ. ಅಗಲ ಹಮಾರ ಪ್ರಶ್ನೆ है मेरा बचपन. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. मेरा बचपन क्या है? क्या है? एक ಆತ್ಮಕಥಾ. ಆತ್ಮಕಥೆಯಾಗಿದೆ ಇದೊಂದು. ಇದು ನೆನಪಿಟ್ಕೋಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. बसंत की सच्चाई. यह क्या है? यह एक एकांकी है. क्या है बच्चों? यह एक एकांकी है. आगे बढ़ते हैं. ईमानदारों के सम्मेलन में द मोस्ट इंपॉर्टेंट. ಹಲವಾರು ಬಾರಿ ಇದನ್ನ ಕೇಳ್ತಾರೆ ಅನುರೂಪದಲ್ಲಿ. ಏನಾಗಿದೆ ಇದು? यह एक व्यंग्य रचना है. क्या है बच्चों? एक व्यंग्य रचना है. और अंत में अगर हम देखेंगे महिला की साहसगाथा. ಹೇಳಿ ನೋಡೋಣ ಮಕ್ಕಳೇ, महिला की साहसगाथा ಸಾಹಿತ್ಯಕ್ಕೆ कौन सी विधा, ಯಾವ ವಿಧದ ಪಾಠವಾಗಿದೆ ಇದು? ಗೆಸ್ ಮಾಡಿ. ಎಸ್ ಗೆಸ್ ಮಾಡಿ. ಎಸ್ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿ. ಇನ್ನು ಸ್ವಲ್ಪ ಎಸ್, ಯಾವ್ದನ್ನ ನೋಡೋಣ? ವ್ಯಕ್ತಿ ಪರಿಚಯ. ಸೊ ಇಷ್ಟು ಮಕ್ಕಳೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಸಾಹಿತ್ಯದ ವಿಧಗಳು. ಇಷ್ಟು ಪಾಠಗಳು 1 2 3 4 5 6 ಈ 6 ಪಾಠದ ಸಾಹಿತ್ಯದ ವಿಧವನ್ನ ತಪ್ಪದೇ ನೆನಪಿಟ್ಕೊಳ್ಳಿ. ಇಲ್ಲಿನೂ ಕೂಡ ಪ್ರಶ್ನೆ ಕೇಳುವಂತ ಚಾನ್ಸಸ್ ಗಳಿದಾವೆ. ಸೊ ಮಕ್ಕಳೇ, ಇದಾಗಿತ್ತು ಅನುರೂಪದ ಪ್ರಶ್ನೆಗಳು ಈ ವರ್ಷ ಯಾವೆಲ್ಲ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಎನ್ನುವಂಥದ್ದು. ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಈ ವರ್ಷ ಬರುವಂತ ಚಾನ್ಸಸ್ ಗಳಿದಾವೆ. ಸೊ ಬಹಳ ಆದ್ರೆ ಒಂದು 20 ರಿಂದ 30 ಇರಬಹುದು ಪ್ರಶ್ನೆಗಳು. ಸರಿ, ಸುಮಾರು 7 ಸ್ಲೈಡ್ಗಳಲ್ಲಿ ಅದು ನಾನು ರೆಡಿ ಮಾಡಿದ್ದೆ, ಅಷ್ಟೇ ಇರಬಹುದು. ಜೊತೆಗೆ ಇಂಪಾರ್ಟೆಂಟ್ ಸಾಹಿತ್ಯ ವಿಧ ಇದನ್ನು ಕೂಡ ನೆನಪಿಟ್ಕೋಬೇಕಾಗಿರುವಂತದ್ದು. ಇಷ್ಟು ಮಾಡಿದ್ರೆ ಮಕ್ಕಳೇ ನಿಮ್ಗೆ ಇಲ್ಲಿಂದ 4 ಅಂಕಗಳು ಲಭಿಸ್ತವೆ. ಅನುರೂಪದ ಪ್ರಶ್ನೆಗಳನ್ನ ನೀವು ಈಸಿಯಾಗಿ 4 ಅಂಕಗಳನ್ನ ತೆಗೆದುಕೊಳ್ಳಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಕ್ಕಳೇ, ಜಕಾರ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸೊ ಈಗಾಗಲೇ ಜಕಾರ ಅಕಾಡೆಮಿಯಲ್ಲಿ ಮಾಡೆಲ್ ಕ್ವಶನ್ ಫಾರ್ 1 2 3 4 ಹಾಗೂ ಪ್ರಿಪರೇಟರಿ ಎಕ್ಸಾಮ್ ಎಲ್ಲಕ್ಕೆ ಆನ್ಸರ್ ಅಪ್ಲೋಡ್ ಮಾಡಿದ್ವಿ. ಪ್ರತಿಯೊಂದು ಪಾಠ ಈ ವರ್ಷ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕೆನ್ನೋದನ್ನು ಕೂಡ ಕೊಟ್ಟಿದೀವಿ. ಹಾಗೂ 2025 ಇನ್ವೆಲ್ ಎಕ್ಸಾಮ್ಗೆ ಬರುವಂತಹ ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಒಂದು ಸಿರೀಸ್ ಅನ್ನು ಕೂಡ ಪ್ರಶ್ನೆಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ. ಅದನ್ನ ಜಕಾರ ಅಕಾಡೆಮಿ ಪ್ಲೇ ಲಿಸ್ಟ್ ಇಲ್ಲಿ ಇದೆ, ಅಲ್ಲಿಂದ ಅದನ್ನ ನೀವು ನೋಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಠಪಾಠ ಮಾಡಿ. ಹಾಗೂ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಒಂದಿಷ್ಟು ಅಮೌಂಟ್ ಅನ್ನ ಕೊಟ್ಟು ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ನೆಕ್ಸ್ಟ್ ನೀವು ಪಾಸಿಂಗ್ ಪ್ಯಾಕೇಜ್ ಅನ್ನ ಚರ್ಚೆ ಮಾಡೋಣ ಅಂದ್ರೆ ಬಹಳಷ್ಟು ಕಮೆಂಟ್ ಅನ್ನ ಮಾಡಿ. ಅತಿ ಹೆಚ್ಚಿಗೆ ಕಮೆಂಟ್ಗಳು ಬಂದು ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಮೇಲೂ ಕೂಡ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಮಕ್ಕಳು, ಇದಾಗಿತ್ತು ಅನುರೂಪ ಪ್ರಶ್ನೆಗಳು ಈ ವರ್ಷ ಬರುವಂತದ್ದು. ಸೊ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ